ಇದೆಲ್ಲದರ ಜೊತೆಗೆ ಇವತ್ತು ಸಂಜೆ ಸಿ ಎಲ್ ಪಿ ಮೀಟಿಂಗಲ್ಲಿ ಏನಾಗುತ್ತೆ ನೋಡಬೇಕು. ಸಿದ್ದು ಡಿ ಕೆ ಬ್ರೇಕ್ಫಾಸ್ಟ್ ಆದಮೇಲೆ ನಡೀತಿರುವಂಥ ಮೊದಲ ಸಭೆ ಇದು. ಬಹಳಷ್ಟು ಸಂಗತಿಗಳಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಯಾಕಂದರೆ ಇನ್ನೂ ಗೊಂದಲ ಹಾಗೇ ಇದೆ. ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ಗಳು ಬರ್ತಾ ಇವೆ. ಯಾರಿಗೂ ಈ ಸಮಸ್ಯೆ ಅಷ್ಟು ಸುಲಭವಾಗಿ ಬಗೆಹರಿಬೇಕು ಅನ್ನುವಂಥ ಮನೋಭಾವನೆ ಇಲ್ಲ ಅಂತ ಅನಿಸುತ್ತೆ. ಯತೀಂದ್ರ ಒಂಥರ ಸ್ಟೇಟ್ಮೆಂಟು, ಚಂದ್ರರಾಜ್ ಹಟ್ಟಿಹೊಳಿ ಇನ್ನೊಂಥರ ಪೋಸ್ಟು. ಹೀಗಾಗಿ ಇವತ್ತಿನ ಸಿ ಎಲ್ ಪಿ ಮೀಟಿಂಗ್ ಏನು ನಿರ್ಧಾರಕ್ಕೆ ಬರುತ್ತೆ? ಸಿ ಎಲ್ ಪಿ ಮೀಟಿಂಗ್ಗಳನ್ನು ಯಾಕೆ ಮಾಡ್ತಾರೆ ಅಂತಂದರೆ ಇಂಥ ಸಂದರ್ಭದಲ್ಲಿ ಯಾವ ರೀತಿ ವಿಪಕ್ಷಗಳನ್ನು ಕಟ್ಟಿ ಹಾಕಬೇಕು, ಅವ್ರ ಬಾಯಿ ಹೆಂಗೆ ಮುಚ್ಚಿಸಬೇಕು ಅಂತ. ಇವ್ರ ಬಾಯಿಗಳೇ ಮುಚ್ತಾ ಇಲ್ಲ, ಇನ್ನು ಬೇರೆಯವ್ರ ಬಾಯಿ ಇನ್ನೆಷ್ಟರ ಮಟ್ಟಿಗೆ ಮುಚ್ಚಿಸ್ತಾರೆ? ಇನ್ನು ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ಸಭೆ ಇವತ್ತು ಸಂಜೆ 7 ಗಂಟೆಗೆ. ಅಂದರೆ ಸರ್ಕಾರವನ್ನು ಯಾವ್ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿಸಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂಥ ಮೀಟಿಂಗ್, ಸಂಜೆ 7 ಗಂಟೆಗೆ ನಡೆಯುವಂಥ ಮೀಟಿಂಗ್. ಯಾವ್ಯಾವ ವಿಷಯಗಳನ್ನು ಪ್ರಸ್ತಾಪಿಸಬೇಕು, ಯಾವ ರೀತಿ ಒಗ್ಗಟ್ಟಾಗಿರಬೇಕು. ಈ ಹೆಂಗಿದೆ ಅಂದರೆ ಈ ಕಾಂಗ್ರೆಸ್ಸಿನ ಸ್ಥಿತಿಗತಿ, ಕಾಂಗ್ರೆಸ್ ಒಂದು ಲೆಕ್ಕದಲ್ಲೇನು ಅಂದರೆ ಈ 140 ಸ್ಥಾನಗಳು ಕಾಂಗ್ರೆಸ್ ಬಳಿ ಇರುವಂಥದ್ದು ಬಹಳ ಸುಭದ್ರವಾಗಿದೆ, ಪ್ರಶ್ನೆ ಬೇರೆ. ಆದರೆ ಅಲ್ಲಿ ಒಂದಷ್ಟು ಗೊಂದಲಗಳು. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಅದನ್ನು ಇಲ್ಲಿಂದ ಅವರು ಬೆಳಗಾವಿ ತನಕ ತಗೊಂಡೋಗಿದ್ದಾರೆ. ಮುಖ್ಯಮಂತ್ರಿ ಬದಲಾಯಿಸಬೇಕು ಅಂತ ಅವರು. ಬಿ ಜೆ ಪಿ ಏನು ನಟಗಿದೆಯಾ? ಇಲ್ಲ. ಎಷ್ಟು ಸಂಗತಿಗಳನ್ನು ಇವರು ರೆಡಿ ಮಾಡಿಕೊಡ್ತಾರೆ ಕಾಂಗ್ರೆಸ್ನವರು. ಬಿ ಜೆ ಪಿಯವರು ಅದನ್ನು ಪ್ರಯೋಗಿಸಕ್ಕೆ ಬರಲ್ಲ. ಎಂಥ ಸ್ಥಿತಿ ನೋಡಿ. ಅಲ್ಲೂ ಕೂಡ ಅದೇ ಕೂಗು, ಅಧ್ಯಕ್ಷರನ್ನ ಬದಲಾಯಿಸಿ ಅಂತ. ಇನ್ನು ಇದೆಲ್ಲದರ ಜೊತೆಗೆ ನಾವು ರೈತರ ಸಮಸ್ಯೆಗಳಿಗೆ ಸಾಕಷ್ಟು ಸ್ಪಂದನೆ ಮಾಡ್ತಾ ಇದ್ದೀವಿ. ಆದರೆ ಬಿ ಜೆ ಪಿಯವರು ಸ್ಪಂದಿಸ್ತಿಲ್ಲ. ಬಿ ಜೆ ಪಿಯವರಿಗೆ ಸಮಸ್ಯೆಗಳ ರೀತಿಯಲ್ಲೇ ಇರಬೇಕು, ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಡಿ ಕೆ ದೂರಿದ್ದಾರೆ. ನಾವು ರೈತರ ಪರವಾಗಿ ತೆಗೆದುಕೊಂಡಂಥ ತೀರ್ಮಾನ ಇದೆಯಲ್ಲ, UKP ಇರ್ಬೋದು, ಕಬ್ಬಂದಿರ್ಬೋದು, ಮೆಕ್ಕೆಜೋಳದಿರ್ಬೋದು, ಯಾವುದಾದ್ರು ಅವರ ಸರ್ಕಾರ ಇದ್ದಾಗ ಇಂಥ ದಿಟ್ಟವಾದಂಥ ತೀರ್ಮಾನ ತೆಗೆದುಕೊಂಡಿದ್ರ? ಮೆಕ್ಕೆಜೋಳ ಇಂಥವ್ರಿಷ್ಟು ಖರೀದಿ ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡು ಕಬ್ಬದಕ್ಕೆ ಫ್ಯಾಕ್ಟ್ರಿಯವರೆಲ್ಲ ಬಡ್ಕೋತಾ ಇದ್ದಾರೆ. ನಾವೆಲ್ಲ ನ್ಯಾಯಕೊಳ್ಳೋ ಪರಿಸ್ಥಿತಿ ಬಂದಿದೆ, ಮುಚ್ಚೋ ಪರಿಸ್ಥಿತಿ ಬಂದಿದೆ ಅಂತ ಫ್ಯಾಕ್ಟ್ರಿಯವ್ರು ಹೇಳ್ತಾ ಇದ್ದಾರೆ. ಇಲ್ಲ, ನೀನು ಇಷ್ಟು ಕೊಡು, ನಾವು ಇಷ್ಟು ಕೊಡ್ತೀವಿ ಅಂಥೇಳಿ ಅವ್ರ ಮೇಲೆ ಒತ್ತಾಯ ಆಗ್ತಾ ಇದ್ದೀವಿ. ಇದು MRP ಬೆಲೆ ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರದ್ದು. ಸಕ್ಕರೆ ಬೆಲೆ 10 ವರ್ಷದಿಂದ ಜಾಸ್ತಿ ಮಾಡಿಲ್ಲ. ಆ ಫ್ಯಾಕ್ಟ್ರಿಗೆ ಸಹಾಯ ಮಾಡೋಕ್ಕೆ ಯಾಕೆ ಅವ್ರು ತೀರ್ಮಾನ ಮಾಡ್ತಾ ಇಲ್ಲ? ಆದರೂ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಿಂಗೆ ಲಾಸ್ ಆದ ಚಿಂತೆ ಇಲ್ಲ, ರೈತ ಬದುಕಬೇಕು ಅಂತೇಳಿ ಹೋರಾಟ ಮಾಡಬೇಕಾದ್ದು ರೈತರಲ್ಲ, BJP ಅವರಲ್ಲ, ಕೇಂದ್ರ ಸರ್ಕಾರದ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಏನು ನಡೀತಾ ಇದೆ ನಾವು ನೋಡ್ತಾ ಇದ್ದೀವಿ. ಇಬ್ಬರು ಹಣೆ ಬರನು ಹಂಗೆ ಇದೆ. ಈ ಕಡೆ ಕಾಂಗ್ರೆಸ್ದು ಅದೇ ಸ್ಥಿತಿ, BJPದು ಅದೇ ಸ್ಥಿತಿ. ಕಾಂಗ್ರೆಸ್ ಅಷ್ಟೊಂದು ಸುಭದ್ರವಾಗಿದೆ, ಆದರೆ ಒಳಗಿಂದೊಳಗೆ ಕಚ್ಚಾಟ ಇದೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಮೂಡಿದೆ. ಯಾಕಂದರೆ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಅದು ಒಂದು ಕಡೆಗೆ. ಇನ್ನೊಂದು ಕಡೆ ನೋಡಿ, BJP ನೋಡಿ, ಯಾವಾಗಲೂ ಕೂಡ ಆಡಳಿತ ಪಕ್ಷ ಎಷ್ಟು ಸ್ಟ್ರಾಂಗ್ ಇರುತ್ತಲ್ಲ, ವಿಪಕ್ಷ ಅದಕ್ಕಿಂತ ಸ್ಟ್ರಾಂಗ್ ಇದ್ದರೆ ಮಾತ್ರ ರಾಜ್ಯ ಸರ್ಕಾರ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ, ರಾಜ್ಯ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. BJP ಹಣೆ ಬರಹ ನೋಡಿ ಹೆಂಗಿದೆ ಅಂತ. BJPನಲ್ಲೂ ಕೂಗು, ಅವ್ರನ್ನ ಬದಲಾಯಿಸಿ, ಇವ್ರನ್ನ ಬದಲಾಯಿಸಿ, ಅಧ್ಯಕ್ಷರನ್ನ ಬದಲಾಯಿಸಿ. ಹೀಗಾಗಿ ಏನು ಅಂದರೆ ಪ್ರಮುಖ ಅಸ್ತ್ರಗಳಿದ್ದರೂ ಕೂಡ ಝಳಪಿಸುವಂಥ ಶಕ್ತಿ ಸಾಮರ್ಥ್ಯ BJPಗಿಲ್ಲ, ಅದು ಗೊತ್ತಿರುವಂಥ ಸಂಗತಿ. ಇಂಥ ಸಂದರ್ಭದಲ್ಲೇ ರೈತರ ಪರವಾಗಿ BJP ನಾಯಕರು ಮಾತಾಡ್ತಿರೋದು, ರೈತರ ಪರವಾಗಿ ನಾವಿದ್ದೀವಿ, ನೀವೇ ರೈತರ ಪರವಾಗಿಲ್ಲ ಅಂತ DK ಶಿವಕುಮಾರ್ ಹೇಳಿರುವಂಥದ್ದು. ಏನು ನಡೀತಾ ಇದೆ? ಖಂಡಿತ ರಂಗನಾಥ್, ಈಗಾಗಲೇ ಅಧಿವೇಶನ ಕೂಡ ನಡೀತಾ ಇದೆ. ಚಳಿಗಾಲ ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತೇಳಿ ಇವತ್ತು ರೈತರೊಂದಿಗೆ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ಸುಮಾರು 20,000ಕ್ಕಿಂತ ಹೆಚ್ಚು ರೈತರನ್ನ ಸೇರಿಸಿ ಒಂದು ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡಬೇಕು, ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಾನೀಗ ಸುವರ್ಣಸೌಧ ಮುಂಭಾಗದಲ್ಲಿ ಇದೀನಿ, ನೋಡಿದ್ರಿ. ಯಾಕೆಂದ್ರೆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಸುವರ್ಣಸೌಧಕ್ಕೆ ಶಾಸಕರು, ರೈತರು ಎಲ್ಲರೂ ಕೂಡ ಮುತ್ತಿಗೆಯನ್ನು ಹಾಕಬೇಕು ಅಂತ ಹೇಳಿ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಬಿಜೆಪಿ ಮಾಡಿಕೊಂಡಿದೆ. ಕಬ್ಬು ಬೆಳೆ ಆಗ್ಬೋದು, ಮೆಕ್ಕೆಜೋಳ ಬೆಳೆ ಆಗ್ಬೋದು, ಮತ್ತೆ
ನೆರೆ ಹಾವಳಿಯಿಂದ ಆಗಿರುವಂತಹ ಪರಿಹಾರ ಸಮಸ್ಯೆ ಆಗ್ಬೋದು ಮತ್ತೆ ರೈತರಿಗೆ ಬರಬೇಕಾದಂತ ಪರಿಹಾರಗಳಿಂದ ಯಾವು ಕೂಡ ಸರಿಯಾಗಿ ಸರ್ಕಾರ ಸಮರ್ಪಕವಾಗಿ ನೀಡ್ತಾ ಇಲ್ಲ ಅಂತೇಳಿ ಬಿಜೆಪಿ ದೊಡ್ಡ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರತಿಭಟನೆಗೆ 20,000ಕ್ಕೂ ಹೆಚ್ಚು ರೈತರನ್ನು ಸೇರಿಸಬೇಕು ಅಂತೇಳಿ ಈಗಾಗಲೇ ತಯಾರಿಯನ್ನು ಕೂಡ ನಡೆಸಿಕೊಂಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರತಿಭಟನಾ ಸ್ಥಳ ಆಗ್ಬೋದು ಸುವರ್ಣಸೌಧ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸ್ ನಿಯೋಜನೆಯನ್ನು ಮಾಡಲಾಗಿದೆ. ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಪ್ರತಿಭಟನೆಯ ಕಾವು ಕೂಡ ಇವತ್ತಿನ ಅಧಿವೇಶನಕ್ಕೆ ತಟ್ಟುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕೆಂತಂದ್ರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಗೋಕಾಕ್ ಆಗ್ಬೋದು ಬೇರೆ ಬೇರೆ ಈ ಬೆಳಗಾವಿಯ ಸುತ್ತಮುತ್ತ ತಾಲೂಕುಗಳಿಂದ ದೊಡ್ಡ ಮಟ್ಟಿಗೆ ರೈತರನ್ನ ಸೇರಿಸೋಕೆ ಬಿಜೆಪಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಭಟನೆ 10 ಗಂಟೆಗೆ ಆರಂಭವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತೇಳಿ ಬಿಜೆಪಿ ದೊಡ್ಡ ಹೋರಾಟವನ್ನ ಮಾಡಲಿಕ್ಕೆ ಎಲ್ಲಾ ರೀತಿಯಾದ ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು ರಂಗನಾಥ್. ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.